ಈಗ ಆ್ಯಕ್ಚುಲಿನ ಹೈದರಾಬಾದ್ MLA ಕಾಲೋನಿಯಾಗಿದ್ದೆ. ಇಲ್ಲಿ ಯಾಕಿದ್ದೆ ಏನಿಲ್ಲ ಯಾಕೆ ಬಂದೀನಿ ಅಂತ ನಿಮಗೇನಾದ್ರೂ ತಿಳ್ಕೊಂಬಂದಿತ್ತು ಅಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಖೇತ್ರಿ ಲಾಗ್ಸ್. ಇವತ್ತು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಹೋಗಿ ಅಲ್ಲಿ ಏನಿರುತ್ತೆ ಸ್ಪೆಷಲ್ ಅಂತ ನೋಡಂಬ. ನಮ್ಮ ಹತ್ರ ಇವತ್ತು ದೋಸೆ ಸ್ಪೆಷಲ್ ಬಂದಿಡ್ದು ಫಸ್ಟ್ ಟೈಮ್ ತಿನ್ನಕತ್ತೀನಿ. ಸೊ ಹೆಂಗದ ಟೇಸ್ಟ್ ಅಂತ ನೋಡಂಬ. ನಾಟ್ ಬ್ಯಾಡ್. ಯಾರೆಲ್ಲ PGದಾಗ ಊಟ ಚೆನ್ನಾಗಿರಲ್ಲ ಹಂಗೆಲ್ಲ ಅಂತ ಹೇಳ್ಯಾರಲ್ಲ, ನಂದು ರಿಯಲ್ ಒಂದು ಹೈದರಾಬಾದಾಗ ಎಕ್ಸ್ಪೀರಿಯನ್ಸ್ ಅದೇ. ಅದು ಪ್ರತಿಯೊಂದು ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಥವಾ ಆಫ್ಟರ್ನೂನ್ ಪ್ರತಿಯೊಂದು ಊಟ ಇಲ್ಲಿ ಮಸ್ತ್ ಆಯ್ತು. ಯಾರಿಗಾದ್ರೂ ಇದ್ರ ಲೊಕೇಶನ್ ಬೇಕಾದ್ರ ನಂಗೆ ಕಮೆಂಟ್ ಮಾಡ್ಬೋದು. ಇದೇನು ಪಬ್ಲಿಸಿಟಿ ಮಾಡತ್ತೇನಂತಲ್ಲ, ರಿಯಾಲಿಟಿ ಹೇಳಕತ್ತೆ ಅಷ್ಟೇ. ಹಿಂಗೆಲ್ಲ ಇದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಗರೀಬ್ ಹುಡುಗ ಅವ್ನ ಲೈಫ್ ಹೆಂಗೆಲ್ಲ ಲೀಡ್ ಮಾಡ್ತಾನಂತ ನನಗೆ ಇವಾಗ ಗೊತ್ತಾಗತ್ತ. ಇಷ್ಟು ದಿನ ನಮ್ಮ ಮನ್ಯಾಗ ಕೇಳಿದಷ್ಟು ಅಮೌಂಟ್ ಕೊಟ್ರು, ಚೆನ್ನಾಗಿ ನೋಡ್ಕೊಂಡ್ರು. ಇವಾಗ ನಂದು ರೆಸ್ಪಾನ್ಸಿಬಿಲಿಟಿ ಏನದ ಅಂತಂದ್ರ ನಾ ಈಗ ದೊಡ್ಡವ ಇದ್ದೀನಿ. ಸೊ ನಂದು ಲೈಫ್ ನಾನು ಹೆಂಗಾದ್ರೂ ಲೀಡ್ ಮಾಡಿ ಅವರಿಗೆಲ್ಲ ಚಲೋ ನೋಡ್ಕೋಬೇಕು. ಸೊ ಇವಾಗ ನನಗೆ ಇಲ್ಲಿಂದ 1.5 ಕಿಲೋಮೀಟರ್ ನನ್ನ ಹಾಸ್ಪಿಟಲ್ ಡ್ಯೂಟಿ ಟೈಮ್ ಆಗೈತಿ. ಇವಾಗ 8:45ಗೆ ನಂದು ಡ್ಯೂಟಿ ಟೈಮ್. ಇವಾಗ ಆಗಿದ್ದ ಟೈಮ್ 8:15. ಇಲ್ಲಿಂದ ನಾನು ಅಲ್ಲಿ ಹೋಗಕ್ಕೆ ಹಾಫ್ ಆನ್ ಅವರ್ ಬೇಕು, ಅದು 5 ವಾಕ್ ಹೋಗ್ತೀನಿ. ಯಾಕಂತಂದ್ರ ಪರ್ ಡೇ 1 ರ್ಯಾಪಿಡ್ ಬುಕ್ ಮಾಡ್ತೀನಿ ಹೋಗಕ್ಕ 33 ರೂಪೀಸ್. ಅದು ಉಳಿಸ್ಬೇಕಂತಂದ್ರ ನಾನು ಹೋಗ್ಲೇಬೇಕು. ಇಲ್ಲೆಲ್ಲ ಕಾಣಕತ್ತಾವಲ್ಲ, ಇದು ಆಕ್ಚುಲಿ MLA ಕಾಲೋನಿ ಅಂತ. ನಿಮಗ ಇದು ಕಾಲೋನಿ ಹೆಸರು ಕೇಳೇ ನಿಮಗ ಫ್ಲಾಶ್ ಆಗಿರ್ಬೋದಕ್ಕೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ರಿಚ್ ಅಂಡ್ ರಿಚೆಸ್ಟ್ ಇರೋ ಪೀಪಲ್ಸೇ ಇರ್ತಾರಂತ. ನಾನು ಡೈಲಿ ಇಲ್ಲಿಂದ ಬೈ ವಾಕ್ ಹೋಗ್ತೀನಿಲ್ಲ, ನನಗೇನಂತ ಗೊತ್ತು, ಇಲ್ಲಿ ಪ್ರತಿಯೊಬ್ಬರು ಬರೋದು ಕಾರ್ ತಗೊಂಡು, ಮತ್ತೆ ಅವು ವೆರೈಟಿ ಲಕ್ಸರಿಯಸ್ ಕಾರು, ಇವು ಮನಿ, ಅವ್ರ ಲೈಫ್ ಸ್ಟೈಲ್ ಅವೆಲ್ಲ ಊಹೆ ಮಾಡ್ಕೊಳತ್ತಾರ ನಾವು ಯಾವಾಗ ಈ ತರ ಹಾಕ್ಬಹುದು ಅಂತ. ಸುಳ್ಳಾಡಿದ್ರ ಇಲ್ಲಿ ನೋಡ್ಬೋದು ಎಲ್ಲ ಲಕ್ಸರಿಯಸ್ ಕಾರ್ಗಳೇ. ಕಂಟಿನ್ಯೂಸ್ ಕಾರ್ಗಳು ಸಿಗ್ತಾವ್ರಿ ಇಲ್ಲಿ ಹೋಗ್ತಾವ. ಮತ್ತೆ TV9 ಕೂಡ ಇಲ್ಲೇ ಅದ. 1.5 ಕಿಲೋಮೀಟರ್ ಡೈಲಿ ಮಾರ್ನಿಂಗ್ ನಡ್ಕೋತ ಹೋಗಿ ಈವ್ನಿಂಗ್ ನಡ್ಕೋತ ಬರ್ಬೇಕಂತಂದ್ರ ಅದು ಏನ್ ಸಾಮಾನ್ಯ ಮಾತಲ್ಲ ರೀ. ಆಕ್ಚುಲಿ ನನಗೂ ಅನ್ಸ್ತೈತಿ ದುಡಿಯೋದೆಲ್ಲ ಖರ್ಚು ಮಾಡೋದಕ್ಕೆ ನನ್ನ ಲೈಫ್ ನಾನ್ ಲೀಡ್ ಮಾಡ್ಕೊಳ್ಳೋ ಸಲುವಾಗಿ ಯಾಕೆ ಉಳಿಸ್ಲಿ ಹಂಗಂತೆಲ್ಲ ಅನ್ಸ್ತೈತಲ್ಲ. ಆದ್ರೂ ಒಂದ್ ಕಡೆ ಅನ್ಸ್ತದ ದುಡ್ಡು ಉಳಿಸ್ರು ಮತ್ತೆ ಎದಕ್ಕಾದ್ರೂ ಯೂಸ್ ಆಗ್ತದ. ಸೊ ಅದ್ರ ಸಲುವಾಗಿ ಈ ಚಿಕ್ಕದಿಂತೆ ಉಳಿಸೋದ್ ಹ್ಯಾಬಿಟ್ ಮಾಡ್ಕೊಂಡೇವಂತಂದ್ರ ಒಂದಿನ ದೊಡ್ಡ ಸಾಧನೆ ಮಾಡ್ಬೋದು. ಇದು ಆಕ್ಚುಲಿ MLA ಕಾಲೋನಿ ಅಂತಂದ್ರೆ ಎಲ್ಲರೂ ಬಿಗ್ ಪೀಪಲ್ಸೇ ಇರ್ತಾರೆ. ಬಿಗ್ ಅಂದ್ರೆ ರಿಚೆಸ್ಟ್ ಪೀಪಲ್ಸ್ ಇರ್ತಾರಲ್ಲ, ಅವ್ರು ಇವಾಗ ಕಾರ್ನ ಹೋಗಕತ್ತ, ಕಂಟಿನ್ಯೂಸ್ ಆಗಿ ಕಾರ್ಗ ಹೊಂಟಾವ. ಸೊ ಕಾರ್ನ ಹೋಗಕತ್ತ, ನೀವು ವಿಡಿಯೋದಾಗ ನೋಡ್ಬೋದು. ಅವರು ಇಲ್ಲಿ ಯಾರು ಫೋನ್ ಈ ತರ ಲಾಗ್ ಮಾಡೋರು ಯಾರು ಬರಂಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ದುಡ್ಡು ತಂತಾನೆ ಬರ್ತಾ ಇರ್ತೈತಿ. ಇವೆಲ್ಲ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ಇಂಥ ಜಾಗದಾಗ ನಾ ಇಷ್ಟೊಂದು ಕರೇಜ್ ತೋರಿಸಿ ಅವ್ರ ಮುಂದೆ ವಿಡಿಯೋ ಮಾಡ್ತಾ ಎಲ್ಲ ಹೋಗಕತ್ತೀನಿ ಅಂತಂತಂದ್ರ ನನ್ನ ತಲೆ ಫಿಕ್ಸ್ ಆಗ ವಿಡಿಯೋ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ಬೇಕು. ಅದು ನಿಮಗೆಲ್ಲ ತಿಳಿಸ್ಬೇಕು, ನಿಮ್ದು ಅಟ್ರಾಕ್ಷನ್ ಹಿಡಿಬೇಕು. ಏನೋ ಒಂದು 200 ಮೀಟರ್ ನಾ ಏನಾದರೂ ಟ್ರಾವೆಲ್ ಮಾಡ್ದ ಅಂತಂದ್ರೆ ನಂದು ಜಾಬ್ ಲೊಕೇಶನ್ ಏನೋ ಹೋಗ್ತೀನಿ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಜಾಬ್ ಐ ವಿಲ್ ಮೀಟ್ ಯು. ಓಕೆ ಇವಾಗ ನಾನು ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿಯೋದಾಗಣ ಇವಾಗ ಈ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ. ಈಗ ರಿಯಲ್ ಆಗಿ ಹೇಳ್ಬೇಕಂತಂದ್ರ ಡ್ಯೂಟಿನಿಂದ ಬರೋದಾಗಣ ಈ ಅಣ್ಣನ ಜೊತೆ ಹೋಗ್ತೀನಿ. ಯಾಕಂತಂದ್ರ ನನಗೆ ಬರೋ ಟೈಮಿಗೆ ನಡ್ಕೋತಾ ಬರ್ತೀನಿ, ಮತ್ತೆ ನಂಗೆ ಅಲ್ಲಿ ಡ್ರಾಪ್ ಮಾಡಾಕ ಎಣ್ಣ ಮಾಡ್ತಾನೆ. ನಿಜ ಹೇಳ್ತೀನಿ, ಇಲ್ಲಿ ಫಸ್ಟ್ ನಾ ಬರೋದಾಗಣ
ಇಷ್ಟು ಒಳ್ಳೆ ಫ್ರೆಂಡ್ ಥರ ಒಬ್ಬ ಅಣ್ಣ ಸಿಗ್ತಾನೆ ಅಂತ ನಾನು ಅನ್ಕೊಂಡಿರ್ತೀನಿ. ಯಾಕಂತಂದ್ರೆ ಇದು ನ್ಯೂ ನನಗೆ ಈ ಪ್ಲೇಸ್. ಅದ್ರ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಅದ್ರ ಒಳಗೆ ಇಂಥ ಒಳ್ಳೆ ಫ್ರೆಂಡ್ಸ್ ಹೇಳಕ್ಕೆ ನಾನು ಪುಣ್ಯ ಮಾಡಿರ್ಬೋದು. ಸೊ ಇವ್ರಂತೂ ಸನ್ಮಾನ್ ಅಂತ ಇವ್ರು ನನಗೆ ಡೈಲಿ ಒಯ್ದು ಡ್ರಾಪ್ ಮಾಡ್ತಾರೆ. ಅಂದ್ರೆ 1.5 ಕಿಲೋಮೀಟರ್ ಬೆಳ ಬರ್ತಾನೆ. ಇದು ನಮ್ಮ ಪಿ ಜಿ ನೋಡ್ರಿ, ಶ್ರೀನು ಬಾಬಾಯಿ ಹೋಟೆಲ್ ಅಂತ. ಕೆಲಸ ಮಾಡೋದಾಗಣ ಎಲ್ಲರೂ ಹಾಕಿಸ್ತಾರ ಅಂತ ತಿಳ್ಕೊಂಡು ನಮ್ದು ಪಿ ಜಿದವರು ನಮ್ಮ ಸಲುವಾಗಿ ಅಂತಲ್ಲ ಲಿಫ್ಟಿಂದು ಸವಲತ್ತು ಮಾಡ್ಯಾರ. ಸೊ ಇವಾಗ 3rd ಫ್ಲೋರಿಗೆ ಹೋಗ್ಬೇಕಲ್ಲ, ಅದ್ರ ಸಲುವಾಗಂತ ನಾನು ಲಿಫ್ಟ್ ಯೂಸ್ ಮಾಡಕತ್ತೀನಿ. ಸೊ ಸರಿ ಕ್ಲಿಕ್ ಮಾಡಲೇಪಾಯ್ತು, ಕ್ಲಿಕ್ ಮಾಡ. ಈಗ ನಾನು ಇಲ್ಲಿ ತನಕ ಏನು ಮಾಡಾಕೀನಿ ಅದು ಸಿಂಪಲ್ ನಂದು ಜರ್ನಿ ಅಷ್ಟೇ, ಫಸ್ಟ್ ಐತಿ. ಸೊ ಮುಂದೆ ಏನೇ ಮಾಡ್ತೀನಿ ಏನೇನೋ ಕಂಪ್ಲೀಟ್ ಹಂಚ್ಕೋತೀನಿ. ಸೊ ಹಿಂಗೆ ನನ್ನ ಜೊತೆ ಇರ್ರಿ, ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನಾನು ರೂಮ್ ತೋರಿಸ್ತೀನಿ ಬರ್ರಿ, ನನ್ನ ಪಿ ಜಿದಾಗ ನಾನು ಹೆಂಗೆ ಐತಿ ರೂಮ್ ಅಂತ. ಕತ್ತಲೈತಲ್ಲ, ಸೊ ಲೈಟ್ ಹಾಕಮ್ಮಿ. ಇದು ಒಂದು ರೂಮ್ ಒಳಗೆ 4 ಮಂದಿ ಶೇರ್ ಮಾಡ್ಕೋಬೇಕ್ರಿ. ಇದಕ್ಕಿಂತ ದೊಡ್ಡ ಸಿಟಿ ಇದ್ದ ಸಲುವಾಗಿ ಇವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಲೇಬೇಕು. ಇದು ನನ್ನ ಬೆಡ್, ಇದು ನನ್ನ ವರ್ಸ್ಟ್ ಬಟ್ಟೀಸ್. ಇದು ನನ್ನ ಕಬಾಡ್. ಏನೂ ಇಲ್ಲ, ಬಂದು 2 ದಿನ ಆಯ್ತಲ್ಲ, ಸೊ ಏನೂ ಇಲ್ಲ, ಮುಂದೆ ಜಾಸ್ತಿ ಆಗ್ತಾವ. ಇಲ್ಲಿ ಬರೋದಾಗಣ ಫ್ರೆಶ್ ಅಪ್ ಆಗ್ಬೇಕಂತಿತ್ತು. ಸೊ ಫ್ರೆಶ್ ಅಪ್ ಆಗೋದಾಗಣ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಏನ್ ಮಾಡ್ತಾರ ಅಂತಂದ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೊರ ಹೋಗ್ತಾರೆ. ಫ್ರೆಶ್ ಅಪ್ ಆಗೋದಾಗಣ ನನಗೆ ಫ್ಲಾಶ್ ಆಯ್ತು, ಇಲ್ಲಿ ನನಗೆ ಯಾರನ್ನೂ ಏನೋ ಫ್ರೆಂಡ್ಸ್ ಆಗಿಲ್ಲಲ್ಲ, ನೀ ಅದನ್ನ ಫ್ರೆಶ್ ಅಪ್ ಹೋಗ್ಲತ್ತಿದ್ಯಾ ಅಂತ. ಸೊ ಈಗ ನಮ್ದು ಹೆಂಗೆ ಕೆಲಸ ಇರ್ತೈತಿ, ಫ್ರೆಶ್ ಅಪ್ ಆಗಿದ್ದೇವಿ, ಬೇರೆ ಆಪ್ಷನ್ ಇಲ್ಲ. ಮತ್ತು ಈ ಬೆಡ್ ಮೇಲೆ ಬಿದ್ದು ಸ್ವಲ್ಪ ಏನಾದರೂ ಗಿಡ್ಸ್ ನೋಡಿಕೊಂಡು ಹಂಗೆ ಕ್ವಾಲಿಟಿ ಕೇರ್ ಸಲುವಾಗಂತ ಪ್ರಿಪೇರ್ ಆಗಿ ಅವೆಲ್ಲ ನೋಡ್ಕೊಳ್ಬೇಕಪ್ಪ ಅಷ್ಟೇ. ಅದಾದ್ಮೇಲೆ ಏನಿರಂಗಿಲ್ಲ, ನೈಟ್ ಊಟ ಮಾಡ್ತೀನಿ, ಊಟ ಮಾಡೋದಾಗಣ ಮತ್ತೆ ಮಲ್ಕೋತೀನಿ. ಸೊ ನಂದು ಈ ದಿನದ ನಮ್ದೇನ ಆಕ್ಟಿವಿಟೀಸ್ ಎಲ್ಲ ನಿಮ್ಗೆ ಹಂಚ್ಕೊಂಡೀನಿ. ಸೊ ಭಾಯ್ ಸ್ಲೋಗ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹಚ್ಚ್ರಿ.